ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ನೈಟ್ ಡಿನ್ನರ್ಗೆ ಭೇಜಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಭೇಜಾನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಅರಶಿನ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 3 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತ ಎಣ್ಣೆ ಮತ್ತು ಕೊತ್ತಂಬರಿ ಸಹ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ, ಫ್ರೈ ಮಾಡೋಣ ಬನ್ನಿ. ನೋಡಿ, ಗ್ಯಾಸ್ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಈಗ ಕಡಾಯಿ ಬಿಸಿಯಾಗಿದೆ. ಸೊ ಈಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇದೆ, ನಾನು ಹಂಗಾಗಿ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಹಸಿಮೆಣ್ಸಿನ್ಕಾಯಿ. ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನು ಇಷ್ಟ ಹಾಕ್ಕೊತಾ ಇರೋದು. ಸೊ ಹಾಕ್ಕೊಂಡಿಲ್ಲ ಅಂದ್ರೂ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೇಮ್ ಎಗ್ ಬುರ್ಜಿ ಯಾವ ಟೇಸ್ಟ್ ಬರುತ್ತೋ ಸೊ ಆ ಟೇಸ್ಟೇ ಬರುತ್ತೆ ಇದು ಸಹ. ನೋಡಿ, ಈಗ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಭೇಜಾ ತೊಳೆದು ಇಟ್ಕೊಂಡಿದ್ದಲ್ಲ, ಈಗ ಇದಕ್ಕೆ ಆ್ಯಡ್ನ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಕುಕ್ ಆಗಬೇಕದು, ಇನ್ನೂ ಫ್ರೈ ಆಗಬೇಕು. ಈಗ ಕೊರಿಯಂಡರ್, ಕೊತ್ತಂಬರಿ ಹಾಕ್ಕೊಳ್ಳೋಣ. ನೋಡಿ, ಸಿಂಪಲಾಗಿ ನಾನು ಮಾಡ್ತಾ ಇರೋದು. ಬೇಕಿದ್ರೆ ಇನ್ನೂ ಮಸಾಲೆ ಎಲ್ಲ ಹಾಕಿ ಮಾಡ್ಕೋಬೋದು. ಸೊ ಇದು ಸಿಂಪಲ್ಲಾಗಿ ಎಗ್ ಬುರ್ಜಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ ಚಪಾತಿ ಜೊತೆ. ಆಮೇಲೆ ಅನ್ನ ಬೇಳೆ ಸಾರು ಮಾಡಿದಾಗ ಸೈಡ್ಸ್ಗೆ ಸೂಪರಾಗಿರುತ್ತೆ. ಹಾಗೆ ರಸಮ್ ಕೂಡ ಮಾಡಿದಾಗ ಅವಾಗಲೂ ಸಹ ಭಾಳ ಟೇಸ್ಟಿಯಾಗಿರುತ್ತೆ ಸೈಡ್ಸಿಗೆ. ನೋಡಿ, ಇವಾಗ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಫ್ರೈ ಆದರೆ ರೆಡಿ ಆಗುತ್ತೆ. ಸೊ ನಾವು ಬ್ರೈನ್ ತಿನ್ನೋದ್ರಿಂದ ಸ್ಕಿನ್ ಕೇರು ಹಾಗೆ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಮೇಲೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ. ಹಾಗೆ ಇದರಲ್ಲಿ ಫ್ಯಾಟಿನೂ ಜಾಸ್ತಿ ಇರುತ್ತೆ. ಹಂಗಂತ ಹೇಳಿ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಇರಬೇಕು. ಇದರಲ್ಲಿ ಜಾಸ್ತಿಯಾಗಿ ಐರನ್ ಕಂಟೆಂಟು ಇರುತ್ತೆ. ಸೊ ನೋಡಿ, ಈಗ ಫ್ರೈ ಆಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ನೋಡಿ, ರುಚಿಯಾದ ಭೇಜಾ ಫ್ರೈ ರೆಡಿಯಾಗಿದೆ. ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ರೈಸ್ ಹಾಗೆ ಬೇಳೆ ಸಾರು ಮಾಡಿದಾಗಲೂ ಸಹ ಸೈಡ್ಸ್ಗೆ ಸೂಪರ್ ಅಂತ ಹೇಳ್ಬೋದು. ಮಿಸ್ ಮಾಡಿದೆ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿ ಯು, ಟಾಟಾ, ಬಾಯ್. ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ.